ನಮಸ್ಕಾರ ಕರ್ನಾಟಕ. ಒಂದು ತನಿಖಾ ಸಂಸ್ಥೆ ಮಾಡಬೇಕಾದಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಈ ದೇಶದ ನಾಗರಿಕರಾಗಿ ನಾವಿವಾಗ ಮಾಡ್ತಾ ಇದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳೋಂಥ ಸಮಯ. ಕಾರಣ ಯಾಕೆ ಅಂತಂದ್ರೆ ಇಲ್ಲೊಂದು ನಿಮಗೆ ನಾನೊಂದು ಪೋಸ್ಟ್ ಹಾಕಿದ್ದೆ. ಓಕೆ, ಸೊ ಕಾರಣನೂ ಹೇಳ್ಬಿಡ್ತೀನಿ. ಸೊ ಈ ಧರ್ಮಸ್ಥಳದ ಸರಣಿ ಕಿಡ್ನ್ಯಾಪ್, ಅತ್ಯಾಚಾರ, ಸತತವಾದ ಅತ್ಯಾಚಾರ, ಗ್ಯಾಂಗ್ ರೇಪಿನ ಅತ್ಯಾಚಾರ, ತದನಂತರ ಕೊಲೆ, ತದನಂತರ ಭೀಮನಂತೂರ್ ಕೈಲಿ ಅವ್ರ ಬಾಡಿಗಳನ್ನ ಮುಚ್ಚಾಕುವಂತ ಈ ಉಚ್ಚಾಟ ಏನಿದೆ, ಈ ಸೈಕೋಪ್ಯಾಥ್ಸ್ ಏನಿದ್ದಾರೆ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ, ಹೊಸ ಹೊಸ ವಿಚಾರಗಳು ಹೊರಗಡೆ ಬರ್ತಾ ಇದೆ. ನಾನು ಆವಾಗಲೇ ಒಂದು ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಗೆ ಒಬ್ಬ ಗೋವಾದಿಂದ ಒಂದು ಫ್ಯಾಮಿಲಿ ಬರುತ್ತೆ. ಅದರಲ್ಲಿ ಒಬ್ಬ ತಪ್ಪಿಸ್ಕೊಂಡ್ಬಿಡ್ತಾನೆ 2010ರಲ್ಲಿ. ಈಗ ನಾನು ನಿನ್ನೆ ಮೊನ್ನೆ ಕನ್ನಡದಲ್ಲಿ ಒಂದರಲ್ಲೇ ಅಲ್ಲ, ಹಿಂದಿನಲ್ಲೂ ಕೂಡ, ಹಿಂದಿ ಮತ್ತೆ ಇಂಗ್ಲಿಷಲ್ಲಿ ಧರ್ಮಸ್ಥಳದ ಈ ಗ್ಯಾಂಗ್ ರೇಪ್ ಅಥವಾ ಈ ಸೀರಿಯಲ್ ರೇಪ್ ಮತ್ತೆ ಕೊಲೆಗಳ ಬಗ್ಗೆ ನಾನು ಹಿಂದಿ ಮತ್ತೆ ಇಂಗ್ಲಿಷಲ್ಲಿ ಮಾತಾಡಿದ್ರೆ, ನಿನ್ನೆಯಿಂದ ನಮ್ಮ ಟೀಮ್ಗೆ ಕನಿಷ್ಠ ಏನಿಲ್ಲ ಅಂದ್ರೆ ಒಂದು 100 ಕಾಲ್ಸ್ ಬಂದಿದೆ. ಅದರಲ್ಲಿ ಒಂದು 10ರಿಂದ 12 ಕಾಲ್ ಮಿಸ್ಸಿಂಗು. ಇವು ಒಬ್ಬರು ಡಾಕ್ಯುಮೆಂಟ್ ಕಳಿಸಿದ್ದಾರೆ. ಐ ಜಸ್ಟ್ ಶೋ ಯು, ಏನೋ ಈ ವ್ಯಕ್ತಿಯ ಫೋಟೋನ ಹಾಕಿದ್ದೀನಿ, ನೀವು ನೋಡ್ಕೊಳ್ಳಿ. ಓಕೆ, ಈತನ ಹೆಸರು ಐ ಥಿಂಕ್ ಸುದರ್ಶನ್ ಭೋಸ್ಲೆ ಅಂತ. ಮಿಸ್ಸಿಂಗ್ 2010 ಮೇಗೆ ಧರ್ಮಸ್ಥಳದ ಮಂಜುನಾಥನ್ ಬರ್ತಾನೆ. ಅಲ್ಲಿ ಈತ ಐ ಥಿಂಕ್ ಫ್ಯಾಮಿಲಿ ಜೊತೆ ಮಿಸ್ ಆಗ್ಬಿಡ್ತಾನೆ. ಬಟ್ ತದನಂತರ ಫೋನ್ ಸಂಪರ್ಕದಲ್ಲಿ ನೋಡಿ, ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್, ಗೌರ್ಮೆಂಟ್ ಆಫ್ ಗೋವಾ ಗೌರ್ಮೆಂಟ್ ಎಂಪ್ಲಾಯಿ ಇವನು. ಓಕೆ, ಗೋವಾ ಗೌರ್ಮೆಂಟ್ ಎಂಪ್ಲಾಯಿ ಇವನು. ಧರ್ಮಸ್ಥಳ ಮಂಜುನಾಥನನ್ನ ದರ್ಶನಕ್ಕೆ ಗೋವಾದಿಂದ ಬರ್ತಾನೆ. ನೋಡಿ ಅಲ್ಲಿ ಹಾಕಿದಾರೆ ನೋಡಿ, ಧರ್ಮ ಹೆಬ್ಬಾಳಿಕಟ್ಟಿ. ಓಕೆ, ಫೀಲ್ಡ್ ವರ್ಕರು, ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಗೋವಾದವನು ಇಲ್ಲಿಗೆ ಬಂದು, ಇದು ಐಡಿ ಕಾರ್ಡು, ಇದು ಈತನ ನಿಜವಾದಂತ ಫೋಟೋ. ತದನಂತರ ಇದು ಗೋವಾದಲ್ಲಿ ಆಗಿರುವಂತ FIR. ನಮ್ಮ ಇವರು ಏನೋ ನನ್ನ ಹಿಂದಿ ಮತ್ತೆ ಇಂಗ್ಲಿಷ್ ವಿಡಿಯೋನ ನೋಡಿ ನನಗೆ ನಮ್ಮ ಟೀಮ್ಗೆ ಕನ್ಸಲ್ಟ್ ಮಾಡಿದ್ರು ಇವರು. ಯಾಕಂದ್ರೆ ನಾವು ಅದರಲ್ಲಿ ನಮ್ಮ ಫೋನ್ ನಂಬರ್ಸ್ ಹಾಕಿದ್ವಿ, ಒಂದು ನಮ್ಮ ಟೀಮಿನ ಫೋನ್ ನಂಬರ್ ಹಾಕಿದ್ವಿ. ಸೊ ಇವ್ರು ಹೇಳೋ ಪ್ರಕಾರ 2010ಕ್ಕೆ ಬಂದವನು ಈ ವ್ಯಕ್ತಿ ತಪ್ಪಿಸ್ಕೊಂಡ್ಬಿಡ್ತಾನೆ. ತಪ್ಪಿಸ್ಕೊಂಡಾಗ ಒಂದು 3 ದಿವಸ ಅನ್ನಪೂರ್ಣದಲ್ಲಿ ಊಟ ಮಾಡ್ಬೇಕಾದ್ರೆ 3ನೇ ದಿವಸ ಐ ಥಿಂಕ್ ಈ ಧರ್ಮಸ್ಥಳದ ಈ ಎಂಪ್ಲಾಯಿಗಳಿದ್ರೆ ಅವ್ರ ಕೈಗೆ ಸಿಗಾಕಂತಾನೆ. ಅವರು ಅಬ್ಸರ್ವ್ ಮಾಡ್ತಾ ಏನೋ ಮೂರನೇ ದಿವಸದಿಂದ ಊಟ ಮಾಡ್ತಾ ಇದೆಯಾ ಅಂತ ಹೇಳಿ ಇವನಿಗೆ ಹೊಡಿತಾರಂತೆ. ಆವಾಗ ವಿಚಾರನ ಹೇಳಿ ಮಾಯ ಆದವನು. ಇದುವರೆಗೂ ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ನನಗೆ ಮನೆಯವರು ಫೋನ್ ಮಾಡಿದ್ರು. ಮನೆಯವ್ರು ಹೇಳಿದೇನು ಅಂತಂದ್ರೆ, ನೋಡಿ ಇದು FIR, ಗೋವಾದಲ್ಲಿ FIR ಆಗಿದೆ, ನೀವು ನೋಡ್ಬೋದು, ಅಲ್ಲಿ ಹಾಕಿದೀನಿ ಕಾಪಿನ, ನೀವು ಬೇಕಾದ್ರೆ ನೋಡ್ಕೊಳ್ಬೋದು. 2010ರಲ್ಲಿ ಮೇ 10ನೇ ತಾರೀಕು ಬಂದಂತ ವ್ಯಕ್ತಿ ಮತ್ತೆ ವಾಪಸ್ ಹೋಗ್ಲೇ ಇಲ್ಲ. ಇದು FIR ಕಾಪಿ. ಇದು ಭೋಸ್ಲೆ ಧರ್ಮಸ್ಥಳಕ್ಕೆ ಬಂದಂತ ವ್ಯಕ್ತಿ ಗೋವಾದಿಂದ ಮತ್ತೆ ವಾಪಸ್ ಹೋಗ್ಲೇ ಇಲ್ಲ. ಸೊ ಇವತ್ತು ಅವ್ರ ಮನೆಯವರು ನನ್ನ ಹತ್ರ ಫೋನ್ ಮಾಡಿ ಈ ಡೀಟೇಲ್ಸ್ ಅನ್ನ ಕಳ್ಸಿದ್ರು. ನೋಡಿ ಸರ್, ನಮ್ಮವರು ಒಬ್ಬರು ಬಂದ್ರು, ವಾಪಸ್ ಬರ್ಲೇ ಇಲ್ಲ. ಮೋಸ್ಟ್ಲಿ ಇವರನ್ನು ಕೂಡ ಊತ ಹಾಕಿರುವಂತ ಚಾನ್ಸಸ್ ಇದೆ ಅಂತ ಹೇಳಿ ಈ ಮನೆಯವರೇ ನನಗೆ ಈತನ ಫೋಟೋ, FIR ಕಾಪಿನೂ ಹಾಕಿದೀವಿ. ಗೋವಾ ಪೊಲೀಸ್ ಅವರು ಈತನ ಮಿಸ್ಸಿಂಗ್ FIR ಅನ್ನ ಅಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ಇದುವರೆಗೂ 16 ವರ್ಷ ಆಗಿದೆ ಈತನ ಬಾಡಿ, ಈತ ಏನಾದ ಅಂತ ಧರ್ಮಸ್ಥಳಕ್ಕೆ ಬಂದಿಳಿದವನು, ಮತ್ತೆ ವಾಪಸ್ಸೇ ಹೋಗಿಲ್ಲ. ಆಮೇಲೆ ಇವತ್ತು ಅವ್ರ ಫ್ಯಾಮಿಲಿಯವರು ನನಗೆ ದೇ ಶೇರ್ ದ ಡೀಟೇಲ್ಸ್, FIR ಕಾಪಿನ, ಆತನ ID ಕಾರ್ಡ್, ಈಸ್ ಎ ಎಂಪ್ಲಾಯ್ ಫ್ರಮ್ ಗೋವಾ. ಸೊ ನಮ್ಮ ವಿಡಿಯೋ ನೋಡಿ ಈಗ ಗೋವಾ ಪೊಲೀಸ್ ಅವ್ರಿಗೆ ಇಂಟಿಮೇಟ್ ಮಾಡ್ತಾ ಇದಾರಂತೆ. ಈ ತರ ಒಂದು ಸರಣಿ ಕೊಲೆಗಳಾಗಿದೆ. ಆ ಕೊಲೆಗಳಲ್ಲಿ ಈ ವ್ಯಕ್ತಿ ಸಹ ಕೊಲೆ ಆಗಿರ್ಬೋದು ಅಂತ ಶಂಕೆ ಮೇಲೆ ಐ ಥಿಂಕ್ ಇವತ್ತು ನಮ್ಮ ವಿಡಿಯೋನ ನೋಡಿ
ದೇ ಕಾಲ್ಡ್ ಅಸ್ ನಮ್ಮ ಟೀಮನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಆಮೇಲೆ ಮಾಹಿತಿ ಎಲ್ಲ ಕಳಿಸಿದ್ರು, ನೋಡ್ಬೋದಲ್ಲ ಅಲ್ಲಿ FIR ಸಹ ಇದೆ. ಅಲ್ರಿ, ಗೋವಾದಿಂದ ಧರ್ಮಸ್ಥಳ ಮಂಜುನಾಥನನ್ನ ನೋಡಕ್ ಬಂದಂತ, ಆ ದೇವರನ್ನ ಕಾಣಕ್ ಬಂದಂತ ವ್ಯಕ್ತಿನ ಡೈರೆಕ್ಟ್ ಆಗಿ ಕೈಲಾಸಕ್ಕೆ ಕಳಿಸ್ಬಿಟ್ರು ಅಂತ ಅವರೇ ಹೇಳಿದ್ರು ಇವತ್ತು. ಏನಕ್ಕೆ ಅಂತಂದ್ರೆ ನಮ್ಮ ವಿಡಿಯೋನ ನೋಡಿದ್ರಂತೆ. ಆಮೇಲೆ ನೋಡಿ, ದೇವರು ನನಗೆ ಒಂದ್ 2-3 ಲ್ಯಾಂಗ್ವೇಜ್ ಕೊಟ್ಟು ಆಶೀರ್ವಾದ ಮಾಡಿದ್ರೆ, ನನಗೆ ಹಿಂದಿ ಇಂಗ್ಲಿಷ್ ಎಲ್ಲ ಬರ್ತದೆ. ಈ ಧರ್ಮಸ್ಥಳದ ಸೀರಿಯಲ್ ಕಿಲ್ಲಿಂಗ್ ನನ್ಗೆ ಗೊತ್ತಿತ್ತು, ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಂತ. ನಮ್ಮ ಟೀಮ್ ವಿವರ್ ವರ್ಕಿಂಗ್, ನಮ್ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರಂತ. ಸೊ ನಮ್ಮ ಈ ಸೀರಿಯಲ್ ಕಿಲ್ಲಿಂಗ್ ಧರ್ಮಸ್ಥಳದನ್ನ ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಮಾಡಾಕಿದ್ವಿ. ಆ ಹಿಂದಿನಲ್ಲಿ ನೋಡಿ, ಭೋಸ್ಲೆ ಫ್ಯಾಮಿಲಿ ಅಂತೆ, ಗೋವಾ ಸರ್ಕಾರದಲ್ಲಿ ಸರ್ಕಾರಿ ನೌಕರ, 2010ರಲ್ಲಿ ಧರ್ಮಸ್ಥಳಕ್ಕೆ ಬಂದವನೇ ಮಂಜುನಾಥ ಸ್ವಾಮಿ ದರ್ಶನ ಪಡ್ಕೊಳಕ್ಕೆ ಡೈರೆಕ್ಟ್ ಆಗಿ ಕೈಲಾಸಕ್ಕೆ ಕಳಿಸ್ಬಿಟ್ಟವ್ರೆ ಅಂತ ಈಗ ಅವರೇ ಹೇಳ್ತಾ ಇದಾರೆ. ಸೊ ಈಗ ಮೋಸ್ಟ್ಲಿ ಗೋವಾ ಪೊಲೀಸರು ಧರ್ಮಸ್ಥಳಕ್ಕೆ ಬರುವಂತ ಚಾನ್ಸಸ್ ಇದೆ. ನಾನು ಹೇಳಿದೆ ಅವ್ರಿಗೆ, ಗೋವಾ ಪೊಲೀಸ್ಗೆ ಇಂಟಿಮೇಟ್ ಮಾಡಿ, ಲೆಟ್ ದಮ್ ಕಮ್ ಅಂಡ್ ಹೆಂಗಿರೋ ಆತ ಸರೆಂಡರ್ ಆಗಿದ್ದಾನಲ್ಲ, ಆತನ ಗೊತ್ತಿರ್ತದ. ನೋಡ್ರಿ, ಹೆಣ್ಣು ಮಕ್ಳೆ ಎಲ್ಲ ರೀ ವಯಸ್ಸಾಗಿತ್ತಂತೆ, 60 ಇಯರ್ಸ್, 1 ವರ್ಷನೇ ಇತ್ತಂತೆ ರಿಟೈರ್ಮೆಂಟ್ಗೆ. ಇದಕ್ಕೆ ಧರ್ಮಸ್ಥಳಕ್ಕೆ ಬಂದವನೇ ಮಂಜುನಾಥನ್ ದರ್ಶನ ಪಟ್ಕೊಳಕ್ಕೆ ಇವರು ಡೈರೆಕ್ಟ್ ಆಗಿ ಮೇಲಕ್ಕೆ ಮಂಜುನಾಥ್ ಹತ್ರಕ್ಕೆ ಹೋಗ್ಬೇಡು ಅಂತ ಹೇಳಿ ಡೈರೆಕ್ಟ್ ಆಗಿ ಕಳ್ಸಿರುವಂತ ಚಾನ್ಸಸ್ ಇದೆ ಅಂತ ಈಗ ಅವರೇ ಹೇಳಿದ್ರು. ಸರ್, ನಿಮ್ಮ ವಿಡಿಯೋನ ನೋಡಿದ್ವಿ, ತುಂಬಾ ಥ್ಯಾಂಕ್ಸ್ ಅಂತ. ಹಿಂದಿನಲ್ಲಿ ಮಾಡಾಕಿದ್ವಿ, ಇಂಗ್ಲಿಷಲ್ಲಿ ಮಾಡಾಕಿದ್ವಿ. ನಮಗೆ ಕನಿಷ್ಠ ನಮ್ಮ ಟೀಮ್ಗೆ ನಿನ್ನೆಯಿಂದ ಒಂದು 100 ಕಾಲ್ ಬಂದಿದೆ. ಸರ್, ನಮ್ಮ ಮಗಳು ಹೋಗಿದ್ದಾರೆ, ನಮ್ಮ ಮನೆಯವರು ಹೋಗಿದ್ದಾರೆ, ಧರ್ಮಸ್ಥಳದಿಂದ ವಾಪಸ್ ಬಂದಿಲ್ಲ ಅಂತ. ವಿ ಹ್ಯಾವ್ ಎ ಡೇಟಾಬೇಸ್. ನಾವೊಂದು ಡೇಟಾಬೇಸ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದೀವಿ. ವಿ ವಿಲ್ ಗಿವ್ ಇಟ್ ಟು ಕರ್ನಾಟಕ ಪೊಲೀಸ್ ಮತ್ತೆ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ನಿಯತ್ತೇನ ಇದ್ರೆ ಖಂಡಿತ ಇದನ್ನ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡಬೇಕು. ವಿತ್ ಅ ಪ್ರೂಫ್ 2010 ಅಲ್ಲಿ ಒಬ್ಬ ವ್ಯಕ್ತಿ ಮಿಸ್ಸಿಂಗ್ ಆಗಿರೋದನ್ನ ಅವರ ಫ್ಯಾಮಿಲಿಯವರೇ ನನಗೆ ಗೋವಾದಿಂದ ವಾಟ್ಸ್ಆಪ್ ಮಾಡಿ ಅಂಡ್ ದೇ ಸ್ಪೋಕ್ ಟು ಮೀ. ಅವ್ರಿಗೆ ಬೇಜಾರೇನು ಅಂತಂದ್ರೆ, ಏನ್ ಸರ್, ನಮ್ಮವ್ರನ್ನು ಕೊಂದುಬಿಟ್ಟು ಇರ್ಬೇಕು ಇವರು, ಯಾಕಂದ್ರೆ ಇಷ್ಟೆಲ್ಲ ಆಗಿದೆ ಅಂದ್ಮೇಲೆ ಊಟಕ್ಕೆ ನಿಂತಿದ್ದಂತೆ 3ನೇ ದಿವಸ. ಅಲ್ಲಿರೋ ಆಳುಗಳು ನೋಡವ್ರೆ, ಇವನ್ ಯಾವನೋ ಪುಕ್ಸಟೆ ಗಿರಾಕಿ ಅಂತ ನೊಣ್ಣಗ್ ಬಡ್ದು ಮೋಸ್ಟ್ಲಿ ತಗೊಂಡೋಗಿ ಯಾವ್ದಾನ ಕಾಡ್ಗಿಡಲ್ಲಿ ಇವನ್ನ ಊತ ಹಾಕಿರ್ತಾರೆ. ಭೋಸ್ಲೆ ಅಂತೆ, ಗೋವಾ ಸರ್ಕಾರದ ನೌಕರ, ಗೌರ್ಮೆಂಟ್ ಎಂಪ್ಲಾಯಿ ರೀ. FIR ಆಗಿದೆ, ಮಿಸ್ಸಿಂಗ್ FIR ಆಗಿದೆ 2010ರಲ್ಲಿ. ಪೊಲೀಸರು ಕೈಲಿ ಹುಡ್ಕಕ್ ಆಗಿಲ್ಲ. ಓಕೆ, ಪೊಲೀಸರು ಎಲ್ಲ ಬಿಡಿ, ಸತ್ಗಿತ್ ಹೋಗಿರ್ಬೇಕು ನದಿಗಿದಲಿ ಅಂತ ಅನ್ಕೊಂಡು ಅದೇ ಭ್ರಮೆನಿದ್ರಂತೆ. ಇವತ್ತು ನನ್ನ ಹತ್ರ ವಿಡಿಯೋ ನೋಡಿ, ಸಾರ್ ಇವನು ನಮ್ಮವ್ರನ್ನು ಸಾಯಿಸ್ಬಿಟ್ಟಿದ್ದಾರೆ ಸಾರ್ ಅಂತ ಹೇಳಿ ನನ್ನ ಮಾಹಿತಿ ಎಲ್ಲ ತಗೊಂಡು ನಾನು ಬೆಳ್ತಂಗ್ಲಿ ಪೊಲೀಸ್ ಸ್ಟೇಷನ್ ಡೀಟೇಲ್ಸ್ ಎಲ್ಲ ಕೊಟ್ಟೆ, ಮಂಗಳೂರು SP ಡೀಟೇಲ್ಸ್ ಎಲ್ಲ ಕೊಟ್ಟೆ. ಆಮೇಲೆ ಈ FIR ಕಾಪಿನೆಲ್ಲ ನನಗೆ ಕಳಿಸ್ಕೊಟ್ರು. ನೋಡ್ರಿ ಎಲ್ಲಿಗೆ ಬಂತು, ಯಾರಿಗೆ ಬಂತು, ಈ ಕಾಮುಕರ ಕೊಲೆಗಾರರ ಮುಖವಾಡ ಹಾಕೊಂಡು, ದೇವರ ಹೆಸರಲ್ಲಿ ಮುಖವಾಡ ಹಾಕೊಂಡು ಸ್ವಯಂ ಘೋಷಿತ ದೇವ ಮಾನವಗಳು ಅನ್ಕೊಂಡು ಅಲ್ಲಿಗೆ ಬರೋರ್ನ ಅನ್ನ ಪನ್ನ ತಿನ್ನಕ್ ಬರ್ತಾರೆ. ಮಿಸ್ಗೀಸ್ ಆಗ್ಬಿಟ್ರೆ, ಅವ್ರ ಕಾಡಲ್ಲಿ ಅವ್ರನ್ನ ಊತ ಹಾಕ್ಬಿಟ್ರೆ ಅವ್ರ ಕಥೆ ಏನಾಗ್ಬೇಕು? ಒನ್ಸ್ ಅಗೇನ್ ಅಂಡ್ ವಿ ಆರ್ ಸ್ಟ್ರಿಕ್ಟ್ಲಿ ಮೇಂಟೈನಿಂಗ್ ದ ನಮ್ಗೆ ಬರುವಂತ ಕಾಲ್ಸ್ ನ ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇದೀವಿ. ದಿಸ್ ಇಸ್ ಒನ್ ಕೇಸ್ ದಟ್ ಎಸ್, ನಮ್ಮ ಕಡೆಯಿಂದ ಎಷ್ಟು ದೊಡ್ಡ ಪ್ರೋಗ್ರೆಸ್ ಆಗಿದೆ ಈ ಕೇಸಲ್ಲಿ. ಇನ್ನು ಹಲವಾರು ವ್ಯಕ್ತಿಗಳು ಮಿಸ್ಸಿಂಗ್ ಆಗಿದ್ದಾರೆ, ಕೊಲೆ ಆಗಿದ್ದಾರೆ. ನಮ್ ಕಡೆಯಿಂದನೂ ಕೂಡ ಒಂದು ತುಂಬಾ ದೊಡ್ಡ ಡೇಟಾಬೇಸ್ ಅನ್ನ ಸರ್ಕಾರಕ್ಕೆ, ಮಂಗಳೂರು SPಗೆ ಕೊಡ್ತೀವಿ. ಸರ್ಕಾರ ನಿಷ್ಠೆಯಿಂದ ಈ ಒಂದು ಕೊಲೆಗಳನ್ನ, ಅತ್ಯಾಚಾರಗಳನ್ನ, ಈ ಅನಾಥವಾಗಿ ಊತಾಕಿ, ಅಲ್ರಿ ಈ ಗಂಡ್ಸ ಏನ್ ಮಾಡ್ದ, ಹೆಣ್ಮಕ್ಳನ್ನೇನೋ ರೇಪ್ ಮಾಡಿದ್ರು. ಈ ಗಂಡ್ಸ ಏನ್ ಮಾಡ್ದ, ಮೋಸ್ಟ್ಲಿ ಅನ್ನಪೂರ್ಣದಲ್ಲಿ 3ನೇ ದಿವಸ ಊಟ ತಿಂದವನೆ ಒಡೆದು ಬಿಸಾಕವ್ರೆ ಅಂತ ಅನಿಸ್ತಾ ಇದೆ ನನಗೇನೋ. ಅವರೇ ಹೇಳಿದ ಪ್ರಕಾರ ಊಟ ಮಾಡಕ್ ಹೋದೆ ಒಡೆದೆ ಅಂತೇನೋ ಹೇಳದಂತೆ. ಅದಾದ್ಮೇಲೆ ಈ ವ್ಯಕ್ತಿ ಎಲ್ಲಿ ಕಾಣೆ ಆದ್ನೋ ಏನಾದ್ನೋ ಮನೆಯವ್ರಿಗೂ ಗೊತ್ತಿಲ್ಲ. ಪೊಲೀಸರು ಒಂದು FIR ಮಾಡವ್ರೆ ಕಾಟಾಚಾರಕ್ಕೆ, ಗೋವಾ ಪೊಲೀಸರು. ಬಟ್ ಈಸ್ ಅನ್ ಎಂಪ್ಲಾಯ್ ಏನೋ. ಅಂಡ್ ಟಿಲ್ ನೋ ಅವ್ರಿಗೆ ಈತ ಏನಾಗಿದ್ದಾನಂತೆ ಆ ಗೋವಾದಲ್ಲಿರುವಂತ ಭೋಸ್ಲೆ ಫ್ಯಾಮಿಲಿ ಅವ್ರಿಗೆ ಗೊತ್ತಿಲ್ಲ. ಎಷ್ಟು ದೊಡ್ಡ ಅನ್ಯಾಯ ರೀ ನಮ್ಮ ಕರ್ನಾಟಕದಲ್ಲಿ. ನಮ್ಮ ಕರ್ನಾಟಕದ ಹೆಸರನ್ನ ಹಾಳು ಮಾಡ್ತಾ ಇದಾರ ಕೆಲವು ಅಜಾತ ಶತ್ರುಗಳು ಅಥವಾ ಇಂಥ ಕೇಡಿ ನನ್ನ ಮಕ್ಕಳು. ಏನ್ರಿ ಆಗ್ತಾ ಇದೆ? ಸಿ, ವಿ ಹ್ಯಾವ್ ಟೇಕನ್ ಅಪ್ ದ ಇನ್ವೆಸ್ಟಿಗೇಷನ್. ನಾನು ಯಾವ್ದು ಪ್ರೂಫ್ ಇಲ್ದಿರ ಮಾತಾಡ್ತಾ ಇಲ್ಲ. ನೋಡಿ, ಗೋವಾದಲ್ಲಿ ಬಂದಂತ ವ್ಯಕ್ತಿ 15 ವರ್ಷ ಆಯ್ತು ಸಿಕ್ಕಿಲ್ಲ. ಅವನ್ನೇ ಕೇಳ್ಬೇಕು, ಭೀಮನ್ನ ಎಲ್ಲಿ ಊತಾಕವನೇ ಅಂತ. ಮೋಸ್ಟ್ಲಿ ಗೋವಾ ಪೊಲೀಸ್ ಅವ್ರಿಗೆ ಇಂಟಿಮೇಟ್ ಮಾಡಕ್ ಹೇಳಿದೀನಿ. ಗೋವಾ ಪೊಲೀಸ್ ವಿಲ್ ಡೆಫಿನೆಟ್ಲಿ ಕೋಆರ್ಡಿನೇಟ್ ವಿತ್ ಮಂಗಳೂರು SP ಜೊತೆ ಖಂಡಿತವಾಗಿ ಇದು ಕೋಆರ್ಡಿನೇಟ್ ಆಗುತ್ತೆ. ಎಂತ ದುರಂತ ರೀ, ಎಂತ ದುರಂಕಾರಿಗಳು, ಎಂತ ದುರ್ಬುದ್ಧಿ. ಹಣ ಬಂದ್ರೆ ಒಂದು ಮಾಸ್ಕ್ ಹಾಕೊಂಡು ಈ ದೈವತ್ವ ಪುರುಷದ ಹೆಸರಲ್ಲಿ ಈ ಹಲ್ಕ ಕೆಲಸನ ಮಾಡೋದು. ಅಲ್ಲಿ ಮನೆ ಲೆಕ್ಕ ಹಾಕಲಿ,
ನಮ್ಮ ಹತ್ರ ಒಂದು 100 ಕಾಲ್ ಬಂದಿದೆ, ಅದ್ರಲ್ಲಿ ಒಂದು 10 ಜನ ನಮ್ಮವರು ಮಿಸ್ಸಿಂಗ್ ಇದಾರೆ ಅಂತ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂತ ಇದ್ದಾರೆ. ಈಗ ಅವರು ಕೂಡ ಕಾನೂನು ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರದ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಇದೆ. ನಾನು ಹೇಳದ್ನಲ್ಲ, ನ್ಯಾಷನಲ್ ನ್ಯೂಸ್ ಆಗಿದೆ, ಟೈಮ್ಸ್ ನೋವಲ್ ನೋಡಿದ್ರಂತೆ ಅವರು. ತದನಂತರ ನನ್ನ ವಿಡಿಯೋನ ನೋಡಿ, ಹಿಂದಿನಲ್ಲಿ ನನ್ನ ವಿಡಿಯೋ ನೋಡಿ ಅದ್ರಲ್ಲಿ ಹಾಕಿದ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿದಾರೆ. ಪಾಪ ಯಾರೇ ಆಗಿರ್ಲಿ, ಯಾರ ಎತ್ತು ಮಕ್ಕಳು ಈ ರೀತಿ ಊಟ ಮಾಡಕ್ ಬಂದ್ರೆ, ದರ್ಶನ ಮಾಡಕ್ ಬಂದ್ರೆ ಅವ್ರು ತಪ್ಪಿಸ್ಕೊಂಬಿಟ್ರೆ, ಅವ್ರೇನಾದ್ರು ಅಪ್ಪಿತಪ್ಪಿ 2 ದಿವಸ 3 ದಿವಸ ಊಟ ಮಾಡಿದ್ರೆ ಅವ್ರನ್ನ ಒಡೆದು ಸಾಕಿ ಮಣ್ಣು ಮಾಡ್ಬಿಟ್ರೆ ಏನ್ ಕ್ರೂರಿಗಳ್ರಿ ಇವರು. ಆ ಬೆಳ್ತಂಗಡಿ ಪೊಲೀಸರಲ್ಲಿ ಮಾನ್ಗೇಡಿ ಮುಂಡ್ಯವ ಏನೋ ಮಾಡಿದಿರಾ, ಬರೀ ಕೊಲೆಗಳು ಮಾಡವ್ರೆ ಇವರು. ಅವ್ರಗಳಿಗೆ ಪ್ರೊಟೆಕ್ಷನ್ ಕೊಟ್ಕೊಂಡಿದಿರಲ್ಲೋ. ಬೆಳ್ತಂಗಡಿ ಪೊಲೀಸ್ ಅವ್ರ ಮೇಲೆ ಒಂದು ದೊಡ್ಡ ತನಿಖೆ ಆಗ್ಬೇಕಾಗಿದೆ. ಈ ಹಲ್ಕಟ್ಟುಗಳು, ಈ ಭ್ರಷ್ಟ ಅಧಿಕಾರಿಗಳು, ಈ ಲೋಫರ್ಸ್ ಹಣ ತಗೊಂಡು ಎಷ್ಟು ಕೊಲೆಗಳು ಮಾಡಿದಾರೋ. ನಮ್ಗೆ ಒಂದು 100 ಕಾಲ್ ಮೇಲೆ ಬಂದಿದೆ, 10-12 ಕಾಲ್ ಡೌಟ್ಫುಲ್ ಆಗಿದೆ. ಆಮೇಲೆ ಒಂದು ರೆಕಾರ್ಡ್ ಕಳ್ಸಿದಾರೆ. ಈಗ ಹಾಕದ್ನಲ್ಲ ಭೋಸ್ಲೆ ಅವ್ರ ಫ್ಯಾಮಿಲಿ, ಭೋಸ್ಲೆ 2010 ಮೇ 10 ಬಂದನು, ವಾಪಸ್ ಹೋಗೇ ಇಲ್ಲ ಅಂತೆ. ಏನ್ರ ಮಾಡಿದ್ರಲ್ಲಿ ಬೆಳ್ತಂಗಡಿ ಪೊಲೀಸರ ಹಲ್ಕಟ್ಟುಗಳ ಟ್ಯಾಕ್ಸ್ ದುಡ್ಡಲ್ಲಿ ಸಂಬಳ ತಗೊಂಡು ಈ ಮಾಮ ಕೆಲಸ ಮಾಡಿದೇನೋ ಈ ಲೋಫರ್ಸ್. ಕರ್ನಾಟಕದ ಮಾನ ಮರ್ಯಾದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗ್ತಾ ಇದೆ. ಜನ ಹುಡುಕ್ತಾವ್ರೆ ಇವಾಗ ಧರ್ಮಸ್ಥಳಕ್ಕೆ. ಅವ್ರವ್ರ ಕಡೆ ಯಾರ್ಯಾರು ಬಂದವರು ಮಿಸ್ ಆಗವ್ರು ಅವ್ರನ್ನ ಹುಡುಕ್ತಾ ಇದಾರೆ. ಅಂಡ್ ದೇ ಹ್ಯಾವ್ ಎ ಡೌಟ್ ದಟ್ ದೇ ಆರ್ ಬಿನ್ ಕಿಲ್ಡ್. ಒಂದು ಕನ್ಫರ್ಮ್ಡ್, ಈ ವ್ಯಕ್ತಿ ಭೋಸ್ಲೆ 100% ಮರ್ಡರ್ ಆಗಿದ್ದಾನೆ. ಯಾಕಂತಂದ್ರೆ ಊಟ ಮಾಡ್ಬೇಕಾದ್ರೆ ನುಣ್ಣಗೆ ಹೊಡೆದವ್ರೆ. 3ನೇ ದಿವಸ ಊಟ ಮಾಡೋರೆ, ಬಿಟ್ಟಿ ಕೂಳ್ ತಿಂತವನೆ ಅಂತೇಳಿ ಹೊಡೆದವ್ರೆ. ಅವನ್ನ ಸಾಯಿಸ್ ಬಿಸಾಕಿ ಎಲ್ಲ ಊತಾಕವ್ರೆ ಅನ್ಸುತ್ತೆ. ಭೀಮನ್ ಕೇಳಿದ್ರೆ, ಈಗ ನಾನು ಹೇಳಿದ್ದೀನಿ ಭೀಮಾ ಅನ್ನೋನ್ ಸಿಕ್ಕಿದಾನೆ, ಅವನೇ ಅಂತ ಊತಾಕಿರೋದು ಅಂತ. ಸೊ ದೇ ಮೈಟ್ ಬಿ ಅಲ್ಲಿನ ಗೋವಾ ಪೊಲೀಸರು ಬೆಳ್ತಂಗಡಿ ಪೊಲೀಸ್ ಅವ್ರ ಜೊತೆ ಮತ್ತೆ SP ಜೊತೆ ಕರ್ನಾಟಕ ಸರ್ಕಾರ ಈ ಕೊಲೆಗಾರಗಳನ್ನ ನಿಜವಾಗ್ಲೂ ದಿಸ್ ಇಸ್ ಅ ವೆರಿ ಸೀರಿಯಸ್ ಮ್ಯಾಟರ್. ಡೇ ಬೈ ಡೇ ಇಟ್ ಇಸ್ ಗ್ರೋಯಿಂಗ್ ಟು ಎ ಗ್ರೇಟರ್ ಲೆವೆಲ್. ಒಂದು ದೊಡ್ಡ ಮಟ್ಟಕ್ಕೆ ಬೆಳ್ಕೊಂಡು ಹೋಗ್ತಾ ಇದೆ. ಕೊಲೆ ಆಗಿರುವ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನನಗೊಂದು ಸಿಕ್ಕಿದೆ, ಈಗ ಭೋಸ್ಲೆ ನನಗೆ ಸಿಕ್ಕಿದ್ದು ಥ್ರೂ ಮೀ ಒಂದು ಲೀಡ್ ಸಿಕ್ಕಿದೆ. ಇನ್ನೆಷ್ಟು ಜನ ಸುತ್ತೋಗಿರ್ಬೋದು. ನಮಗೆ ಹೇಳಿದ್ನಲ್ಲ, ಕಳೆದ 2 ದಿವಸದಿಂದ ವಿ ಹ್ಯಾವ್ ಗಾಟ್ ಮೋರ್ ದನ್ ಒಂದು ನಮ್ಮ ಟೀಮ್ಗೆ ಒಂದು 100 ಕಾಲ್ ಮೇಲೆ ಸಿಕ್ಕಿದೆ. ಅದರಲ್ಲಿ ಒಂದು 10-12 ಕನ್ಫರ್ಮೇಶನ್ ಇದೆ. ಒಂದು ಡಾಕ್ಯುಮೆಂಟ್ ಕಳಿಸಿದ್ದಾರೆ, ಇನ್ನೂ ಒಂದು 10-11 ಡಾಕ್ಯುಮೆಂಟ್ ಕಳಿಸ್ತಾರಂತೆ. ದೇ ಆರ್ ಸರ್ಚಿಂಗ್ ಫಾರ್ FIRs. ಏನಾಗ್ತಾ ಇದೆ? ಏನ್ ಧರ್ಮಸ್ಥಳ ಅಂದ್ರೆ ಧರ್ಮಸ್ಥಳದಲ್ಲಿ ಕೊಲೆ ಮಾಡಕ್ಕೆ ಅದು ಸಂಕ್ಷಿಪ್ತ ಜಾಗನ ಅಲ್ಲ? ಆ ತರ ಏನಾದ್ರು ಅನುಕೂಲಗಳು ಮಾಡ್ಕೊಂಡು ಬರೀ ಸಿಗ್ದವ್ರನ್ನ ಕೊಲೆ ಮಾಡೋದು ಮುಚ್ಚಾಕೋದು, ಹೆಣ್ಮಕ್ಳು ಸಿಕ್ಕರೆ ಅತ್ಯಾಚಾರ ಮಾಡೋದು, ಗ್ಯಾಂಗ್ ರೇಪ್ ಮಾಡೋದು, ಕೊಲೆ ಮಾಡೋದು, ಮುಚ್ಚಾಕೋದು. ಏನಾಗ್ತಾ ಇದೆ? ಸರ್ಕಾರ ಇನ್ನೂ ಎಚ್ಚೆತ್ಕೊಳಲ್ವಾ? ವಿ ಆರ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ವೈ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಯಾಕೆ ಇಷ್ಟೊಂದು ಮೌನವಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೋವಾದಿಂದ ಕಾಲ್ ಬಂದಿದೆ. ಸಿದ್ದರಾಮಯ್ಯನವರೇ, ಗೋವಾ ವ್ಯಕ್ತಿ 2010 ಮಿಸ್ಸಿಂಗ್ ಅಂತೆ, ವಿತ್ FIR ಆಗಿದೆ. ಅವನು ವಾಪಸ್ಸು ಊಟ ಮಾಡ್ತಾ ಇರ್ಬೋದು, ಅದೇ ತಿಂದವನು ಆಮೇಲೆ ಕೈಗೆ ಸಿಕ್ಕಿಲ್ಲಂತೆ. ಆಮೇಲೆ ಮೋಸ್ಟ್ಲಿ ಅವ್ರ ಮನೆಯವ್ರು ಹೇಳೋ ಪ್ರಕಾರ, ಸರ್ ನೀವೇ ಹೇಳ್ತಾರ ಮಾಹಿತಿ ನೋಡಿದ್ರೆ ಮೋಸ್ಟ್ಲಿ ಮರ್ಡರ್ ಮಾಡಕ್ ಬಿಟ್ಟವ್ರು ಬಿಡಿ ಸರ್ ಅವನ್ನ. ಅವ್ರ ಮಾವ ಅಂತೆ, ನನ್ನ ಜೊತೆ ಮಾತಾಡ್ದವ್ರ ಮಾವ, ಹೆಂಡತಿಯ ತಂದೆಯವರು ಗೋವಾ ಸರ್ಕಾರದಲ್ಲಿ ಸರ್ಕಾರಿ ನೌಕರನ್ನ ಧರ್ಮಸ್ಥಳ ಮಂಜುನಾಥನ್ ನೋಡಕ್ ಬಂದ್ರೆ ಆ ಊಟ ಗೀಟ ಮಾಡತ್ರ ಎಲ್ಲ 3 ದಿನ ತಪ್ಪಿಸ್ಕೊಂಡಾಗ ಊಟ ಗೀಟ ಮಾಡಕ್ಕೆಲ್ಲ ಹೋಗವನೆ. ಅಲ್ಲಿ ಇವ್ರು ನೋಡವ್ರೆ, 3ನೇ ದಿವಸ ಯಾವ್ದೋ ಬಿಟ್ಟಿ ಗಿರಾಕಿ ಅಂತ ಬಕ ಅಂತ ಹೊಡೆದ್ರು, ಸಾಯಿಸಿದ್ರು, ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರು ಹೇಳೋ ಪ್ರಕಾರ ಮರ್ಡರ್ ಆಗಿದೆ. 15 ವರ್ಷ ಆಗಿದೆ, ವಾಪಸ್ ಹೋಗಿಲ್ಲ. ಏನ್ ಹೇಳ್ಬೇಕು ನೋಡಿ. ನಮ್ ಕಡೆಯಿಂದ ಒಂದು ಲೀಡ್ ಬಂತು ಅಂದ್ರೆ ಅಲ್ಲಿ ಕೊಲೆಗಳ ಆ ಪವರ್ ಟಿವಿ MD ಕೂತ್ಕೊಂಡು ಮಾತಾಡ್ತಾ ಇದ್ದ, ತುಂಬಾ ದೊಡ್ಡ ಸತ್ಯಹರಿಶ್ಚಂದ್ರನ್ ತರ ಮಾತಾಡ್ತಾ ಇದ್ದ. ರಾಕೇಶ್ ಅಣ್ಣ, ಪವರ್ ಟಿವಿ ರಾಕೇಶ್ ಅಣ್ಣ, ಕೊಲೆ ಯಾರು ಮಾಡಿದ್ರಿ ಇವೆಲ್ಲ ರಾಕೇಶ್ ಅಣ್ಣ? ಗೋವಾದಿಂದ ಬೇರೆ ಕಾಲ್ ಬಂದೈತೆ, ನೀವು ನೋಡಿದ್ರೆ ದಣಿಗಳ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದೀರಾ ರಾಕೇಶ್ ಅಣ್ಣ. ಏನ್ ಹಿಂಗ್ ಆಗ್ಬಿಟ್ರೆ ಮನುಷ್ಯ ಅಂದ್ಮೇಲೆ ನ್ಯಾಯನ ಹಂಗಾರೆ ದುಡ್ಡು ಕೊಟ್ಟೆ ನಾವು ತೂಕ ಹಾಕ್ಬೇಕಾ ರಾಕೇಶ್ ಅಣ್ಣ? ಏನ್ ಹಿಂಗ್ ಆಗ್ಬಿಟ್ರೆ ಕತೆ? ಈ ತರ ಇನ್ನ 11 ಕನ್ಫರ್ಮ್ಡ್ ಕಾಲ್ಸ್ ಇದೆ. ನನಗೆ ಇನ್ನ ಡೇಟಾ ಬೇಸ್ ಬಂದಿಲ್ಲ. ಡೇಟಾ ಬೇಸ್ ಬಂದ್ರೆ ವಿ ವಿಲ್ ಫಾರ್ವರ್ಡ್ ಇಟ್, ವಿ ವಿಲ್ ಕೋಆರ್ಡಿನೇಟ್ ವಿತ್ ದ ಗವರ್ಮೆಂಟ್, ವಿ ವಿಲ್ ಕೋಆರ್ಡಿನೇಟ್ ವಿತ್ ಮಂಗಳೂರು ಪೊಲೀಸು. ಬಟ್ ಸರ್ಕಾರಕ್ಕೆ ಇಚ್ಛೆ ಇರಬೇಕು. ಇಷ್ಟು ದೊಡ್ಡ ಅನಾಹುತಗಳನ್ನ 2010 ಕತೆ ಈಗ ಸ್ಫೋಟ ಆಗ್ತಾ ಇದೆ. ಆ ಮುದುಕ ಕೊಲೆ ಆಗಿರುವಂತ ಶಂಕೆ ಫ್ಯಾಮಿಲಿ ಅವರೇ ವ್ಯಕ್ತಪಡಿಸ್ತಾ ಇದ್ದಾರೆ. FIR ಆಗಿದೆ. ದ ಗೋವಾ ಪೊಲೀಸ್ ವಿಲ್ ಕೋಆರ್ಡಿನೇಟ್ ವಿತ್ ಬೆಳ್ತಂಗಡಿ ಮತ್ತೆ ಮಂಗಳೂರು SP ನಂಬರ್ ಕೊಟ್ಟಿದ್ದೀನಿ. ವಿಲ್ ಆಲ್ಸೋ ಕೋಆರ್ಡಿನೇಟ್, ಬಿಕಾಸ್ ಏನ್ರಿ ಹಿಂಗ್ ಆಗ್ಬಿಟ್ರೆ ಮಂಜುನಾಥನ್ ನೋಡಕ್ ಬಂದು ಕೊಲೆ ಆಗಿ ಡೈರೆಕ್ಟ್ ಆಗಿ ಶಿವನ್ ನೋಡಕ್ ಹೊಲ್ಟೋಗ್ಬಿಟ್ರೆ ಹಿಂಗೆ ಕತೆ?
ಏನೇ ಸ್ನೇಹಿತರೆ ತುಂಬಾ ನಮ್ಮ ಕಡೆಯಿಂದ ಇನ್ನ 11 ಲೀಡ್ ಇದೆ. ವಿ ವಿಲ್ ಪ್ರೊವೈಡ್ ಇಟ್ ಟು ದ ಪೊಲೀಸ್. ಐ ಆಮ್ ವೇಟಿಂಗ್ ಜಸ್ಟ್ ಫಾರ್ ಅವರು ವಾಟ್ಸಪ್ ಅಲ್ಲಿ ಕಳಿಸಿ ಅಂತಂದ್ರು. ಇದೊಂದು ಇಮಿಡಿಯೇಟ್ ಆಗಿ ಬಂತು. ಭೋಸ್ಲೆ ಅವ್ರದ್ದು 2015 ವರ್ಷಕ್ಕೆ ಮುಂಚೆ ಇವನು ಮೇಲೆ ಕಳಿಸ್ಬಿಟ್ಟವ್ರೆ. ದೊಡ್ಡ ನಮಸ್ಕಾರ ಗುರು. ಸಾಚಾಗಳ ತರ ಮಾತಾಡ್ತೀರಾ. ಅವನು ಭೋಸ್ಲೆನು ಕೂಡ ಏನೋ ಹಿಂದೂನೇ. ಅವ್ನು ಖಂಡಿತ ಮುಸ್ಲಿಂ ಅಲ್ಲ, ಅವ್ನು ಖಂಡಿತ ಕ್ರಿಶ್ಚಿಯನ್ ಅಲ್ಲ. ಹಿಂದೂ ಸಂಘಟನೆಗಳು ಪೇಮೆಂಟ್ ಗಿರಾಕಿಗಳು ಏನೋ ಮಾಡ್ತಾ ಇದ್ದೀರಾ? ಪೇಮೆಂಟ್ ಗಿರಾಕಿಗಳ ಹಿಂದುತ್ವ ಅನ್ನೋ ಹೆಸರಲ್ಲಿ ಪೇಮೆಂಟ್ ಗಿರಾಕಿಗಳ ಏನೋ ಮಾಡ್ತಾ ಇದ್ದೀರಾ? ನೋಡೋ, ಗೋವಾದ ಸರ್ಕಾರಿ ನೌಕರನ ಮೇ 2010ನೇ ತಾರೀಕು 2010ರಲ್ಲಿ ಧರ್ಮಸ್ಥಳ ಮಂಜುನಾಥ ನೋಡಕ್ ಬಂದು ಮಾಯ ಆಗಿದ್ದಾನೆ. ಎಂದು ನೀನು ಮಾಯಾ, ನಂದು ನಾಳೆ ನಾನು ಮಾಯಾ ಅಂತ ಹಾಡು ಹೇಳ್ಬೇಕಾಗಿದೆ ಗುರು. ಏನ್ ಈ ಮಟ್ಟದ ಕೊಲೆಗಳು, ಈ ಮಟ್ಟದ ನಾಪತ್ತೆ, ಈ ಮಟ್ಟದ ಆರೋಪ, ಈ ಮಟ್ಟದ ಕೊಲೆಗಳಾಗಿದೆ ಅಂತ ಈಗ ನೋಡಿ. ಇದೆಲ್ಲ ನೋಡ್ತಾ ಇದ್ರೆ ಏನೋ ಹೆಣ್ಮಕ್ಳದು ಓಕೆ, ಯಾರೋ ಹುಟ್ಟಿಸ್ಕೊಂತ ಹೋದ್ರೆ ಅಂತ. ಈಗ ಇವನ್ ಈಯಪ್ಪನ ಕತೆ ಭೀಮಾ ಬಾಯಿ ಬಿಟ್ರೆ ಎಲ್ಲಾ ಕೇಸಸ್ ಸಾಲ್ವ್ ಆಗತ್ತೆ. ಮೋಸ್ಟ್ಲಿ ಭೀಮಾನೇ ಊತ ಹಾಕಿರ್ಬೋದು, ಇವನು ಹೊಡೆದು ಸಾಯಿಸಾಕಿರ್ಬೋದು ಈ ಭೋಸ್ಲೆನ. ವಿ ಆರ್ ಕೋಆರ್ಡಿನೇಟಿಂಗ್. ನಾನು ಅದಕ್ಕೆ ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ವಿ ಹ್ಯಾವ್ BBC-ಗೂ ಮಾಹಿತಿ ಕೊಟ್ಟಿದ್ದೀವಿ. ಇನ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ವಿ ಆರ್ ವರ್ಕಿಂಗ್ ಅಂಡ್ ವಿ ವಾಂಟ್ ಜಸ್ಟಿಸ್ ಟು ಹ್ಯಾಪನ್. ಹೆಂಗ್ರೆ ಸ್ಮಶಾನ ಮಾಡ್ಬಿಟ್ರೆ ಕರ್ನಾಟಕನ ಸ್ಮಶಾನ ಅನ್ಕೊಂಡಿದ್ದೀರಾ? ದೇವ್ರೇ ಸಾಕಪ್ಪ. ನಿಜವಾಗ್ಲೂ ಆ ದೇವ್ರ ನೋಡಕ್ ಬಂದಿದ್ದು ಸಾಕು. ಆ ದೇವ್ರ ಹೆಸರಲ್ಲಿ ಆಗ್ತಾ ಇರೋಂಥ ಕೊಲೆಗಳು ಸಾಕು. ನೀವು ಮಾಡ್ತಾರ, ನೀವು ಮನುಷ್ಯರಲ್ಲ ಅಂತ ನಮ್ ಕೈಲಿ ನೋಡಕ್ಕಂತೂ ಆಗ್ತಲ್ಲ. ಸೈಕೋಗಳು ನೀವೆಲ್ಲ. ಇಷ್ಟು ದೊಡ್ಡ ಸೈಕೋಗಳ ವಿ ಕಾಂಟ್ ಬಿಲೀವ್, ವಿ ಕಾಂಟ್ ಬಿಲೀವ್. ಏನೋ ಅಲ್ಲಿ ಧರ್ಮಸ್ಥಳದಲ್ಲಿ ಹೆಣ್ಮಕ್ಳು ಓಕೆ ಬಂದವ್ರನ್ನು ಮುಗಿಸ್ಬಿಟ್ಟವ್ರೆ. ಏನ್ ಪ್ರೊಫೆಷನಲ್ ಕಿಲ್ಲರ್ಸ್ ಅವರು? ಅಂದ್ರೆ ಮೋಸ್ಟ್ಲಿ ಸಾವಿನ ಫ್ಯಾಕ್ಟ್ರಿನ ಧರ್ಮಸ್ಥಳದ ಕಾಡಲ್ಲಿ ಏನಾದ್ರು ಓಪನ್ ಮಾಡೋರ? ಆಮೇಲೆ ಆ ಫ್ಯಾಕ್ಟ್ರಿಗಳಿಗೆ ಇನ್ಚಾರ್ಜ್ ಈ ಭೀಮಾ ಅಂತವ್ರನ್ನ ದೇವರೇ ಕಾಪಾಡಬೇಕು. ನಿಜವಾಗ್ಲೂ ಅದೆಷ್ಟು 1000 ಜನ ಸತ್ತೋಗಿದಾರೋ ನನ್ಗಂತೂ ಗೊತ್ತಿಲ್ಲ. ನಮ್ಗೆ ಒಂದ್ ಸಿಕ್ಕಿದೆ, ಈಗ ನನ್ನ ಕೈಗೆ ಭೋಸ್ಲೆ ಅವ್ರು ಸಿಕ್ಕಿದೆ. ಇನ್ನೆಷ್ಟು ಜನ ಸತ್ತಿರ್ಬೋದು, ಇನ್ನೆಷ್ಟು 100 ಎಷ್ಟು 1000 ಜನ ಸತ್ತಿರ್ಬೇಕು. ಅವ್ರ ಮನೆಯವ್ರವರು ಬಿಡು ಎಲ್ಲ ಧರ್ಮಸ್ಥಳಕ್ಕೆ ಹೋಗೋರೆ, ದೇವ್ರ ಪಾದಕ್ಕೆ ಹೋಗೋರೆ ಅಂತ. ದೇವ್ರ ಪಾದಕ್ಕೆ ಹೋಗಿಲ್ಲ, ಇವರು ಅವ್ರನ್ನ ಮುಗ್ಸಾಕವ್ರೆ ಅನ್ನೋದು ಈಗ ಬಾಯಿಗೆ ಗೊತ್ತಾಗ್ತಾರ ಸತ್ಯ. ಆಯ್ತು ಸ್ನೇಹಿತರೆ, ಇಷ್ಟೊತ್ತಲ್ಲಿ ನಾನು ಲೈವ್ ಮಾಡಿ ನಿಮ್ಮೆಲ್ಲರಿಗೂ ತೊಂದರೆ ಕೊಟ್ಟೆ. ಬಟ್ ಆದ್ರೆ ಯಾಕೋ ಮನಸ್ಸು ತಾಳ್ಲಿಲ್ಲ. ಈ ವಿಚಾರ ಕೇಳಿ ಗೋವಾದ ಗೆಸ್ಟ್ ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳಕ್ಕೆ ಬಂದಂತ ಗೋವಾ ಗೆಸ್ಟ್ ಗೊತ್ತಿಲ್ಲ. ಭೀಮನ್ ಕೇಳ್ಬೇಕು ಯಾವ ಹಳ್ಳದಲ್ಲಿ ಮುಚ್ಚಾಕವನೆ ಅಂತ. ಭೀಮನ್ ಕೇಳಿದ್ರೆ ಗೊತ್ತಾಗ್ತದೆ. ಅದಕ್ಕೆ ಡೀಟೇಲ್ಸ್ ಎಲ್ಲ ಹಾಕಿದ್ದೀನಿ. ನಾನು ಏನೇ ಮಾತಾಡಿದ್ರು ಕಾನೂನು ರೀತಿಯಲ್ಲಿ ದಾಖಲೆ ಇಟ್ಕೊಂಡು ಮಾತಾಡ್ತೀನಿ. ಐ ಡೋಂಟ್ ಸ್ಪೀಕ್ ಇನ್ ದ ಏರ್ ಅಂಡ್ ವೆನ್ ಐ ಸ್ಪೀಕ್ ಐ ಮೀನ್ ವಿ ಸ್ಪೀಕ್ ವಿತ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳುತ್ತಾ, ಕರ್ನಾಟಕ ಸರ್ಕಾರದ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಸರ್ಕಾರ, ಹೋಮ್ ಮಿನಿಸ್ಟ್ರು, ಪೊಲೀಸ್ ಇಲಾಖೆ ಜವಾಬ್ದಾರಿಯಿಂದ ನಡ್ಕೊಳ್ಬೇಕು. ಡೋಂಟ್ ಫೋರ್ಸ್ ಅಸ್ ಟು ಎಲಿವೇಟ್ ದಿಸ್ ಮ್ಯಾಟರ್. ಪೊಲೀಸನ್ನ ಓವರ್ಟೇಕ್ ಮಾಡೋ ಪರಿಸ್ಥಿತಿನ ಪೊಲೀಸ್ ಅವರು ನಿರ್ಮಾಣ ಮಾಡಬಾರ್ದು, ಸರ್ಕಾರ ನಿರ್ಮಾಣ ಮಾಡಬಾರ್ದು. ನಾವೆಲ್ಲೋ ಕೇಂದ್ರ ಸರ್ಕಾರದ ಹತ್ರ CBI ಟೇಕ್ ಓವರ್ ಮಾಡಿ ಹಾಕೊಂಡ್ ಗುಮ್ಮಿ ಅನ್ನೋ ಮಟ್ಟಕ್ಕೆ ಹೋಗ್ಬಾರ್ದು. ದಯಮಾಡಿ ಹೇಳ್ತಾ ಇದೀನಿ, ಸರ್ಕಾರ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಇದೆ. ಏನ್ರಿ ಈ ತರ ಸೀರಿಯಲ್ ಕಿಲ್ಲಿಂಗು, ಸೀರಿಯಲ್ ಡೆತ್ಗಳು ಏನಿದು? ಗೋವಾದ ಸರ್ಕಾರಿ ನೌಕರ ಧರ್ಮಸ್ಥಳಕ್ಕೆ ಬಂದಂತ ಗೆಸ್ಟು, ಗೋವಾದ ಸರ್ಕಾರಿ ನೌಕರ ಭೋಸ್ಲೆ ಅಯ್ಯೋ ದೇವ್ರೆ, ನಿಮಗೆ ಹಿಡೀಲಿ ಗಷ್ಟು. ನಾನು ಮಲ್ಕಂತೀನಿ. ಥ್ಯಾಂಕ್ ಯು. ಇನ್ನು ಏನ್ ಹೇಳಕ್ಕಾಗ್ತದೆ? ವಿ ಹ್ಯಾವ್ ಸ್ಟಿಲ್ 11 ಪೀಪಲ್ ಮಿಸ್ಸಿಂಗ್ ಪೀಪಲ್ದು ಮಾಹಿತಿ ನಮಗೆ ಬರೋ ಮಟ್ಟದಲ್ಲಿದೆ. ಐ ವಿಲ್ ಶೇರ್ ಪಬ್ಲಿಕ್ ಅಲ್ಲಿ. ನಮಗೆ ಗೊತ್ತಿದೆ, ಕದ್ದು ಮುಚ್ಚಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಡಕಂತೂ ಆಗಲ್ಲ. ಯಾಕಂದ್ರೆ ಇವರೆಲ್ಲ ಪೊಲೀಸರೆಲ್ಲ ಬುಕ್ ಆಗ್ಬಿಟ್ಟವ್ರೆ. ಆ ಬೆಳ್ತಂಗಡಿ ಪೊಲೀಸ್ ಲೋಫರ್ಸ್, ಅವ್ರ ಹತ್ರ ದುಡ್ಡು ತಿಂದು ಯಾವತ್ತನ ಒಂದ್ ದಿವಸ ಫಿಕ್ಸ್ ಮಾಡಿದ್ರೆ ಈ ಮಟ್ಟಕ್ಕೆ ಹೋಗ್ತಾ ಇದ್ರ ಈ ಕೊಲೆಗಾರರು? ನೀವೆಲ್ಲ ಬರೀ ಎಂಜಿಲ್ ಕಾಸ್ಗೆ, ಭ್ರಷ್ಟಾಚಾರಕ್ಕೆ ತಿಂಗಳ ಅವ್ರ ಬಾಗ್ಲಲ್ಲಿ ಈಸ್ಕೊಂಡು ಎಷ್ಟು ಕೊಲೆಗಳನ್ನ ಮುಚ್ಚಿದ್ರೋ. ನಿಮ್ಮನ್ನು ಕೂಡ ಜೈಲ್ಗೆ ಹಾಕ್ಬೇಕೀಗ. ನಿಮ್ಮ ಮೇಲೆ ಕೂಡ FIR ಆಗ್ಬೇಕಾಗಿದೆ. ಐ ವಿಲ್ ಎನ್ಶ್ಯೂರ್ ದ FIR ಆನ್ ದ ಜುಡಿಕ್ಷನ್ ಪೊಲೀಸ್ ಅಂಡ್ ಪೊಲೀಸ್ ಸ್ಟೇಷನ್ ನ ಅಧಿಕಾರಿಗಳ ಮೇಲೆ FIR ಕೂಡ ನಾನು ಮಾಡಿಸ್ತೀನಿ. ಅಂಡ್ ವಿ ವಿಲ್ ನಾಟ್ ಸ್ಪೇರ್ ದಿಸ್. ಗೋವಾ ವ್ಯಕ್ತಿ ಮಿಸ್ಸಿಂಗು, ಸಾಯಿಸಿರುವಂತ ಸಾಧ್ಯತೆ 100% ಇದೆ. ಧನ್ಯವಾದ. ಗುಡ್ ನೈಟ್.